ಲೋಕಸಮರದಲ್ಲಿ ಮೈಸೂರಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ನಿಂದ ವಿಜಯ್ ಶಂಕರ್ ನಿಂತಿದ್ದಾರೆ. ಅಲ್ಲೀಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಒಮ್ಮತ ಮೂಡಿಲ್ಲ. ಬಿಕಾಸ್ ಜಿಲ್ಲಾ ಉಸ್ತುವಾರಿ ಸಚಿವರನ್ನೂ ಒಳಗೊಂಡು ಇನ್ನೊಬ್ಬರು ಪ್ರಭಾವಿ ಸಚಿವರು ಕೂಡ ಚುನಾವಣಾ ಪೂರ್ವಭಾವಿ ಸಭೆಗೆ ಬಂದಿಲ್ಲ ಅನ್ನೋದು ಗಮನ ಸೆಳೀತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ.ಟಿ. ದೇವೇಗೌಡರು ಬಂದಿಲ್ಲ, ಸಾರಾ ಮಹೇಶ್ ಅವರು ಬಂದಿಲ್ಲ. ಯಾಕೆ ಬಂದಿಲ್ಲ? ಇವರು ಬರಬೇಕಾಗಿತ್ತಲ್ವ ಚುನಾವಣಾ ಪೂರ್ವಭಾವಿ ಸಭೆಗೆ ಅನ್ನೋದು ಈಗ ಕ್ವಶನ್ ಮಾರ್ಕ್. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಅವರ ಪಕ್ಷದ ನಾಯಕರನ್ನು ಗೆಲ್ಲಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತಿದೆಯೋ ಗೊತ್ತಿಲ್ಲ. ವಿಜಯ್ ಶಂಕರ್ ಮೈಸೂರಿನ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮೈಸೂರಿಂದ ಕೆಪಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಕೆಪಿ. ಸಾರಾ ಮಹೇಶ್ ಅವರು ಹೇಳಿದ್ದು ಇನ್ನು ಕಿವಿಲ್ ರಿಂಗಣಿಸ್ತಾ ಇದೆ ನನಗೆ. ಮಂಡ್ಯದಲ್ಲಿ ನಮಗೆ ತೊಂದರೆ ಕೊಟ್ರೆ ಮೈಸೂರಲ್ಲಿ ನಿಮಗೂ ತೊಂದರೆ ಆಗುತ್ತೆ ಅಂದಿದ್ರು. ಇದೇನ್ ಲಿಂಕು? ಯಾಕೆ ಬಂದಿಲ್ಲ? ಹೆಂಗ್ ಅರ್ಥೈಸ್ಕೊಳ್ಳೋದು ಇದನ್ನ? ಹರೀಶ್, ಇವತ್ತು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಥಮ ಪೂರ್ವಭಾವಿ ಸಭೆ ಇರುವಂತದ್ದು ಈಗ ನಡೀತಾ ಇದೆ. ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರುವಂತಹ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಇದೆ. ಆದ್ರೆ ಈ ಸಭೆಗೆ ಸಂಪೂರ್ಣವಾಗಿ ಜೆಡಿಎಸ್ ನ ನಾಯಕರುಗಳು ಗೈರಾಜರಾಗಿದ್ದಾರೆ. ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜಿ.ಟಿ. ದೇವೇಗೌಡರು, ಸಚಿವ ಸಾರಾ ಮಹೇಶ್ ಇರ್ಬೋದು ಮತ್ತು ವಿಧಾನ ಪರಿಷತ್ನ ಯಾವೊಬ್ಬ ಸದಸ್ಯರು ಕೂಡ ಈ ಸಭೆಗೆ ಬಂದಿಲ್ಲ. ಕೇವಲ ಇಬ್ಬರು ಮಹಾನಗರ ಪಾಲಿಕೆ ಹಾಲಿ ಸದಸ್ಯರು, ಒಬ್ಬರು ಮಾಜಿ ಸದಸ್ಯರು, ಇಬ್ಬರನ್ನ ಹೊರತುಪಡಿಸಿದಂತೆ ಇನ್ನ ಯಾರು ಕೂಡ ಕಾಣದೇ ಇರುವಂತಹದ್ದು ಎಲ್ಲೋ ಒಂದು ಕಡೆಯಲ್ಲಿ ಸ್ಪಷ್ಟವಾಗಿ ಇನ್ನು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ ಸಮನ್ವಯತೆ ಏರ್ಪಟ್ಟಿಲ್ಲ. ಏರ್ಪಡುವಂತಹ ಲಕ್ಷಣಗಳು ಕೂಡ ಈ ಕ್ಷಣದಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಹರೀಶ್, ಸೊ ಇದು ಬೂದಿ ಮುಚ್ಚಿದ ಕೆಂಡ. ಈ ಮೂಲಕ ವಿಜಯ್ ಶಂಕರ್ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗ್ಬೋದು ಇದು? ಅಲ್ಲ, ನಿಶ್ಚಿತವಾಗ್ಲೂ ಕೂಡ ಒಂದು ವೇಳೆ ಇದೇ ರೀತಿಯಾದಂತಹ ಮನೋಭಾವಗಳು ಇದೇ ರೀತಿಯಾಗಿ ಒಂದೇ ವೇದಿಕೆಗೆ ಉಭಯ ನಾಯಕರು ಬರೋದಕ್ಕೆ ಮುಂದಾಗದೇ ಇದ್ರೆ ಖಂಡಿತವಾಗ್ಲೂ ಕೂಡ ಜೆಡಿಎಸ್ ನ ಮತದಾರರಿಗೆ ಅವರು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನೀವು ಕಾಂಗ್ರೆಸ್ಗೆ ಮತ ಹಾಕಿ ಅಂತ. ಹಾಗಾಗಿ ಇದು ಬಹುಶಃ ರಿಸಲ್ಟ್ ವರೆಗೂ ಕೂಡ ಏಟು ಬೀಳುವಂತ ಲಕ್ಷಣಗಳು ಕಾಣಬಹುದು. ಹರೀಶ್, ಥ್ಯಾಂಕ್ ಯು ಕೆಪಿ ಈ ಕ್ಷಣದ ಮಾಹಿತಿಗಾಗಿ.